ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಾನು ಅನ್ಕೊಂತೀನಿ. ಟೀ ಕಾಫಿ ಎಲ್ಲ ಆಯ್ತಾ ಫ್ರೆಂಡ್ಸ್? ನಾನು ಏನು ಹೇಳಬೇಕು ಅಂತ ಅನ್ಕೊಂತೀನಿ ಅಂದರೆ, ನಮ್ಮ ಮುಖದ ಮೇಲೆ ಕಲೆಗಳಿರುತ್ತೆ. ನಾವು ಎಷ್ಟೋ ಎಲ್ಲ ಕ್ರೀಮ್ಗಳನ್ನ ನಾವು ಹಚ್ತೀವಿ, ಆದರೂ ಹೋಗಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಮಾಡಿಕೊಂಡು ನಾವು ನಮ್ಮ ಮುಖನ ಗ್ಲೋ ಆಗಿ, ಆಮೇಲೆ ನಮ್ಮ ಮುಖದಲ್ಲಿರುವ ಕಲೆಗಳನ್ನ ಹೋಗಿಸ್ಬೇಕಾದ್ರೆ ಒಂದು ಸಣ್ಣದ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಾನು ಕೂಡ ಪ್ರಯತ್ನ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನೂ ಇಲ್ಲ, ರಾತ್ರಿ ಮಲಗಬೇಕಾದ್ರೆ ಒಂದು ನಿಂಬೆಹಣ್ಣು ಇರುತ್ತಲ್ವ, ಅದನ್ನು ಕಟ್ ಮಾಡಿ, ಅದು ರಸ ಇರುತ್ತೆ ನೋಡಿ, ದಿನ ಅದರ ರಸ ಮುಖ ತೊಳ್ಕೊಂಡು ಕ್ಲೀನಾಗಿ ಮುಖ ತೊಳ್ಕೊಂಡು, ಅದು ತಣ್ಣೀರಲ್ಲೇ ತೊಳ್ಕೊಬೇಕು. ಮುಖನ ತೊಳ್ಕೊಂಡು ಆ ನಿಂಬೆಹಣ್ಣಿನ ರಸ ದಿನ ಮುಖಕ್ಕೆ ಹಚ್ಚೋದ್ರಿಂದ ಮುಖ ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೆ ಒಂದು 2 ಅವರ್ ಹಚ್ಬೇಕಷ್ಟೇ, ತುಂಬ ಹೊತ್ತೇನು ಬಿಡಬೇಡಿ. ಒಂದು 2 ಅವರ್ ಹಚ್ಚಿದ ಮೇಲೆ ನೀವು ತಣ್ಣೀರಲ್ಲೇ ಮತ್ತೆ ಮುಖನ ತೊಳೆದು, ಮಾರ್ನಿಂಗ್ ಬೇಕಾದರೆ ಯಾವುದು ಬೇಕಾದರೂ ನೀವು ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯೂಸ್ ಮಾಡ್ಬೋದು. ಡೈಲಿ ಇದೇ ಥರ ನೀವು 3 ತಿಂಗಳ ಮಾಡೋದ್ರಿಂದ ನಿಮ್ಮ ಮುಖ ನೋಡಿ ಅವಾಗ ತುಂಬ ಚೆನ್ನಾಗಿರುತ್ತೆ, ಗ್ಲೋ ಆಗಿರುತ್ತೆ. ನೀವು ಯಾವ ಫೇಸ್ ವಾಶ್ ಮಾಡೋದು ಬೇಕಾಗಿರಲ್ಲ. ಆಮೇಲೆ ಇದು ನಾನು ಮಾಡಿದ್ದು, ನನಗೆ ಒಂದು ಕಲೆ ಇತ್ತು, ಅದು ನಾನು ದಿನ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಆ ಕಲೆ ತುಂಬ ಹೋಗ್ಬಿಟ್ಟಿದೆ. ಇವಾಗ ಏನೂ ಇಲ್ಲ, ನೀವು ಕೂಡ ಅಷ್ಟೇ ಅದೇ ಥರನೇ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಫ್ರೆಂಡ್ಸ್. ಮರಿಬೇಡಿ, ಇದನ್ನು ನೀವು ಏನಿಲ್ಲ, ಅದು ಬರೀ ಒಂದು ನಿಂಬೆಹಣ್ಣಿಂದ ಮಾತ್ರ ಅಷ್ಟೇ, ಅದಕ್ಕೇನು ಹಾಕೋದು ಬೇಡ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಎಲ್ಲರಿಗೂ.